ಕಾಂಗ್ರೆಸ್ನ ಶಾಸಕ ಸತೀಶ್ ಸೈಲ್ಗೆ ಎಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಕಾರವಾರ ಶಾಸಕ ಸತೀಶ್ ಸೈಲ್ ಮನೆ ಮೇಲೆ ಎಡಿ ದಾಳಿ ಮಾಡಿದೆ. ಎಡಿ ಅಧಿಕಾರಿ ಕೇಶವ್ ನೇತೃತ್ವದಲ್ಲಿ ಸೈಲ್ ಮನೆ ಮೇಲೆ ದಾಳಿಯಾಗಿದೆ. ಸುಮಾರು 6 ಕಾರುಗಳಲ್ಲಿ ಬಂದಿರುವಂತಹ ಎಡಿ ಅಧಿಕಾರಿಗಳು 24ಕ್ಕೂ ಹೆಚ್ಚು ಎಡಿ ಅಧಿಕಾರಿಗಳಿಂದ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸತೀಶ್ ಸೈಲ್ ಅವರು ಬೆಂಗಳೂರಿನಲ್ಲಿದ್ದಾರೆ. ಅಕ್ರಮ ಅದಿರು ಸಾಗಾಟ ಪ್ರಕರಣದಲ್ಲಿ ಜೈಲು ಶಿಕ್ಷೆಯನ್ನ ಅನುಭವಿಸಿದ್ರು ಕೂಡ ಸೈಲ್ ವಿರುದ್ಧ ದೂರು ದಾಖಲಿಸಿದಂತಹ ಸಂತೋಷ್ ಹೆಗಡೆ ಟೀಮ್ ಸೈಲ್ಗೆ ಜೈಲು ಶಿಕ್ಷೆ ಪ್ರಕಟಿಸಿದಂತಹ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಹೈಕೋರ್ಟ್ ಮೆಟ್ಟಿಲೇರಿ ಜಾಮೀನು ಪಡೆದಿದ್ದಂತಹ ಶಾಸಕ ಸತೀಶ್ ಸೈಲ್ ಬೆಳಗ್ಗೆ ಇಡಿ ಅಧಿಕಾರಿಗಳು ಅವರ ಮನೆಯ ಬಾಗಿಲಿಗೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಅಲ್ಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅಧಿವೇಶನ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಸದ್ಯಕ್ಕೆ ಈಗ ಬೆಂಗಳೂರಿನಲ್ಲಿದ್ದಾರೆ. ಕಾರವಾರ ಶಾಸಕ ಸತೀಶ್ ಸೈಲ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸುಮಾರು 6 ಕಾರುಗಳಲ್ಲಿ 24ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಆಗಮಿಸಿದ್ದಾರೆ. ಅಲ್ಲಿ ಇಲ್ಲ ಅವರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮಾಹಿತಿಯನ್ನ ತಿಳ್ಕೊಂಡೇ ಹೋಗ್ತಾರೆ ಇಡಿ ಅಧಿಕಾರಿಗಳು. ಬಟ್ ಸುಮ್ಮನೆ ಹೋಗ್ಬಿಟ್ರ ಮನೆಯಲ್ಲಿ ಯಾರು ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಈ ಇಡಿ ದಾಳಿ ಆಗಿರೋದು ಕೂಡ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಮನೆಯ ಬಳಿ ಯಾರು ಇಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯಾರು ಇಲ್ಲದೆ ಇದ್ದರೂ ಕೂಡ ತನಿಖೆಯನ್ನ ನಡೆಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇಡಿ ಅಧಿಕಾರಿಗಳು ನಡೆಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಬಟ್ ಆದರೆ ಅವರು ಬೆಂಗಳೂರಿನಲ್ಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಫ್ತಾಬ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಫ್ತಾಬ್, ಬೆಳಗ್ಗೆ ಇಡಿ ಅಧಿಕಾರಿಗಳು ಸತೀಶ್ ಸೈಲ್ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಅಂದರೆ ದಾಳಿ ಆಗಿದೆಯಾ? ಸದ್ಯಕ್ಕೆ ಎಷ್ಟು ಜನ ಅಧಿಕಾರಿಗಳಿಂದ ದಾಳಿ ಮುಂದುವರೆದಿದೆ? ಸದ್ಯಕ್ಕೆ ಸತೀಶ್ ಅವರು ಕಾರವಾರದಲ್ಲಿಲ್ಲ, ಬೆಂಗಳೂರಿನಲ್ಲಿದ್ದಾರೆ ಅಧಿವೇಶನ ಇರುವಂತಹ ಹಿನ್ನೆಲೆಯಲ್ಲಿ. ಸದ್ಯಕ್ಕೆ ತನಿಖೆ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ. ಆಗಿದ ನಂತರ ಕೆಲವು ಸಮಯಗೋಸ್ಕರ ಇಡಿಯವರಿಗೆ ಅದು ಒಳಗಡೆ ಪ್ರವೇಶ ಆಗ್ಲಿಕ್ಕೆ ಆಗಿಲ್ಲ. ಯಾಕಂದ್ರೆ ಸತೀಶ್ ಸೈಲ್ ಅವರು ಕೂಡ ಅಧಿವೇಶನದಲ್ಲಿ ಇರೋದ್ ಕಾರಣಕ್ಕೆ ಅವರು ಹೊರಗಡೆ ನಿಂತಿದ್ರು. ನಂತರ ಅವರು ಅಲ್ಲಿ ಇರೋದ ಕೆಲಸಗಾರ ಅವರ ನೇತೃತ್ವದಲ್ಲಿ ಈಗ ದಾಳಿ ನಡೀತಾ ಇದೆ. ಈಗ ನೋಡ್ಬೇಕು, ಈಗ ಯಾಕಂದ್ರೆ ಸುಮಾರು 24ಕ್ಕಿಂತ ಹೆಚ್ಚು ಅಧಿಕಾರಿಗಳು ಈಗ ಅಲ್ಲಿ ಇದ್ದಾರೆ, ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಈಗ ಮುಂದಿನ ಅಪ್ಡೇಟ್ಸ್ ಏನ್ ಬರುತ್ತಾ ನೋಡ್ಬೇಕು ಮೇಡಮ್. ಇನ್ನು ಈಗ ದಾಳಿ ನಡೀತಾ ಇರೋದು ಗೊತ್ತಾಗಿದೆ ಮೇಡಮ್. ಅವರ ಮನೆಯನ್ನ ಹೊರತುಪಡಿಸಿ ಎಲ್ಲೆಲ್ಲಿ ದಾಳಿ ಆಗಿದೆ ಅಫ್ತಾಬ್, ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ? ಮನೆಯಲ್ಲಿ ಯಾರು ಇಲ್ಲ ಅಂತ ಹೇಳ್ತಾ ಇದ್ದೀರಿ, ಕೆಲಸದವ್ರು ಏನಾದ್ರು ಇದ್ದಾರಾ, ಮಾಹಿತಿ ಹಂಚ್ಕೊಂಡಿದ್ದಾರಾ? ಇದ್ರ ಬಗ್ಗೆ ಏನಾದ್ರು ಕಾಲ್ ಮಾಡಿ ಮಾತನಾಡಿದ್ದಾರಾ ಸತೀಶ್ ಸೈಲ್ ಅಂತ ಹೇಳಿ? ಇಲ್ಲ, ಈಗ ಇದರ ಬಗ್ಗೆ ಮೋಸ್ಟ್ಲಿ ಈಗ ಮನೆಯಲ್ಲಿ ಇರೋದು ಕೆಲಸಗಾರ ಹತ್ರ ಏನಾದ್ರು ಮಾತಾಡಿ ಈಗ ಅಧಿಕಾರಿ ಅವರಿಗೆ ಪರಿಶೀಲನೆ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರು ಅಧಿಕಾರಿಗಳು ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಅಪ್ಡೇಟ್ಸ್ ಏನ್ ಬರ್ತದೆ ನಾವು ಕೂಡ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಮೇಡಮ್. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.